ಇನ್ನೂ ಅದು ಅಂತ ಹೇಳ್ಬಿಡ್ತೀನಿ, ಶಾಕಿಂಗ್ ನ್ಯೂಸು. ಇವರೆಲ್ಲ ಅಂದ್ಕೊಂಡಾಗ ಅಯೋಧ್ಯೆಗೆ ರಾಮ ಬಂದುಬಿಟ್ಟಿದೆ ಅಂತ ಅದು ಸುಳ್ಳು. ರಾಮ ಅಲ್ಲಿ ಬರಲ್ಲ. ಸತ್ಯನಾರಾಯಣ ಪೂಜೆ ಮಾಡಿದಾಗ ನೀನು ಸತ್ಯನಾರಾಯಣ ಮಾವಾಹ್ಯಮಿ ರತ್ನಸಿಂಹಾಸನಂ ಸ್ವಾಗತಂ, ಗಣೇಶ ಮಾವಾಹ್ಯಮಿ ರತ್ನಸಿಂಹಾಸನಂ ಸ್ವಾಗತಂ ಅಂದರೆ ಅವತ್ತು ಮಾತ್ರ ಬರ್ತಾನೆ. ಹಾಗೆ ಈ ಕಲಶ ಸ್ಥಾಪನೆ ಮಾಡಿದಾಗ ಮಾತ್ರ ಇರ್ತಾನೆ ರಾಮ. ಯಾಕೆ ರಾಮ ಸದಾಕಾಲದಲ್ಲಿ ಎಲ್ಲಿರ್ತಾನೆ ಸೀತಾರಾಮ ಅಂದರೆ ಭದ್ರಾಚಲದಲ್ಲೇ ವಾಸ, ಶಾಶ್ವತವಾಗಿ ಅಲ್ಲೇ ಇರೋದು. ಇಲ್ಲರ ಅಯೋಧ್ಯೆಗೆ ಬಂದು ಕೂತ್ಕೊಳ್ಳಲ್ಲ. ನೀವು ಅಯೋಧ್ಯೆಯಲ್ಲಿ ಅಭಿಷೇಕ ಪೂಜೆ ಪುನಸ್ಕಾರ ಮಾಡಿದಾಗ ಯಾರು ಭಕ್ತರು ಹೋದರೆ ಅಲ್ಲಿ ಅದಿರ್ತಾನೆ. ಅಂದರೆ ರಾಮನ ಸನ್ನಿಧಾನ ಮಾತ್ರ ಇರುತ್ತೆ, ರಾಮ ಇರೋದಿಲ್ಲ. ರಾಮ ಇರಲ್ಲ. ರಾಮ ಎಲ್ಲಿರ್ತಾನೆ ಅಂದರೆ ಭದ್ರಾಚಲದಲ್ಲಿ. ಅವ್ನು ಮಾತೆ ಕೊಟ್ಬಿಟ್ಟಿದ್ದಾನೆ ಅವತ್ತೇ. ಯಾಕೆಂದರೆ ರಾಮದಾಸರು ಕೇಳ್ಕೊತಾರೆ, ಮಾರುತಿ ಇವತ್ತಿಗೂ ರಾಮಚಂದ್ರ ಸೀತಾಮ ಸೌಮ್ಯತೆ ಇಲ್ಲಿರಬೇಕು ಅಂದರೆ ನೀನು ಒಂದು ಕೆಲಸ ಮಾಡು, ಅಲ್ಲಿ ಕಪಿ ತಿಂತಾ ಇದ್ದಾನೆ, ಅವನಿಗೆ ಬಾಳೆಹಣ್ಣು ಕೊಟ್ಟು ಕೇಳ್ಕೊ, ಅವ್ನು ಮಾತು ಕೊಟ್ಟರೆ ನಾನು ಇಲ್ಲಿರ್ತೀನಿ ಅಂತಾನೆ ರಾಮ. ಆಗ ಇವನೇನು ಮಾಡ್ತಾನೆ, ಬಾಳೆಹಣ್ಣು ಗೊನೆ ಎತ್ಕೊಂಡು ಹೋಗಿ ಆ ಕಪಿಗೆ ಆಂಜನೇಯನಿಗೆ ಕೊಟ್ಬಿಟ್ಟು ಆಗ ಎದೆಯನ್ನು ಸೀಳಿ ಪರಿವರ್ತನೆ ಮಾಡಿ ನೀನು ಮಾತು ಕೊಡು ಅಂತಾನೆ. ಹ್ಞೂ ಕೊಡ್ತೀನಿ ಬಿಡು ಅಂತ ಬಾಳೆಹಣ್ಣು ತಿಂದೋ ಮೈದಲ್ಲಿ ಆಂಜನೇಯ ಮಾತು ಕೊಡ್ತಾನೆ. ಶಾಶ್ವತ ಕಲಿಯುಗದಲ್ಲಿ ನಾನು ಕಲಿಯುಗ ಬ್ರಹ್ಮನಾಗಿ ಆಚರಣೆ ಮಾಡ್ತಾಯಿದ್ದೀನಿ. ರಾಮ ಸೀತಾ ಲಕ್ಷ್ಮಣ 3 ಜನ ಇಲ್ಲಿರ್ತಾರೆ ನಾನು ಸಮೇತವಾಗಿ ಅಂತ. ಅದಕ್ಕೆ ಇವತ್ತು ಭದ್ರಾಚಲಕ್ಕೆ ಯಾರು ಹೋಗ್ತಾರೆ 2:30 ರಾತ್ರಿಲಿ ರಾಮ್ 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 ಅಂತ ಇವತ್ತು ಆ ಜಪ ಕೇಳುತ್ತೆ 2 ಕಡೆ. ಒಂದು ಜಪಾಲಯ ಆಂಜನೇಯ ತಿರುಪತಿ ಬೆಟ್ಟದ ಮೇಲೆ 3:15 4 ಸಮಯದಲ್ಲಿ, 2:30 3 ಗಂಟೆ ಸಮಯದಲ್ಲಿ ಯಾರು ಭದ್ರಾಚಲಕ್ಕೆ ಹೋಗ್ತಾರೆ ರಾಮನ ಆಂಜನೇಯನ ವಾಯ್ಸು. ಅಂದರೆ ರಾತ್ರಿ ಯಾರೇ ಮಲಗಲಿ, ಚೋಲ್ಟ್ರಿನ ಮಲ್ಕೋ, ಪಕ್ಕದಲ್ಲಿ ರೂಮಲ್ಲಿ ಮಲ್ಕೋ, ಬೆಡ್ರೂಮಲ್ಲಿ ಮಲ್ಕೋ, ದೇವಸ್ಥಾನದ ಪಕ್ಕದಲ್ಲಿ ಮಲ್ಕೋ, ನಿನಗೆ ಆ ರಾಮ್ ರಾಮ್ ಅಂತ ಕೇಳ್ತಿಯಲ್ಲ, ಆ ಕೇಳಿದ್ರೆ ಇಂಪು. ಅದೆಲ್ಲ ನಮ್ಮ ಸ್ವಯಂ ಅನುಭವ. ನಾನು ಹೇಳ್ಕೊಳಕ್ಕಲ್ಲ. ನೋಡು, ಫ್ಯಾನ್ ಕೇಳಕ್ಕೆ ನಾನು ಕೂತ್ಕೊಂಡು ತಣ್ಣಗಿದೆಯಮ್ಮ ಇಲ್ಲಿ ಅಂತ ನಾನು ಹೇಳ್ಬೋದು ಮಂಜಿರಿ. ನೀನು ಕೂತ್ಕೊಂಡಾಗ ನಿನಗೆ ತಣ್ಣಗೆ ಬರೋದು. ನಾನು ಏನು ಕೇಳಕತ್ತ ಬಾ ಕೂತ್ಕೊಳ್ಳೋಕ್ಕೆ. ಅವ್ರವ್ರು ಕೂತ್ಕೊಂಡು ಅವರವರ ಅನುಭವ, ಯದ್ಭಾವಂ ತದ್ಭವತಿ. ಸೊ ಅಂಥ ಒಂದು ರಾಮಚಂದ್ರ ಅಲ್ಲಿರ್ತಾನೆ. ಹೊಸ ಅಯೋಧ್ಯೆಯಲ್ಲಿ ಬರಲ್ಲ, ದಟ್ ಈಸ್ ಡಿಫ್ರೆಂಟ್. ಅಯೋಧ್ಯೆಯಲ್ಲಿ ರಾಮಚಂದ್ರ ಅವತ್ತೇ ಕೈ ಬಿಟ್ಟು ಹೊಟ್ಟೋದ. ನಾನು ಇನ್ನು ಅಯೋಧ್ಯೆಯಲ್ಲಿ ಇರಲ್ಲ. ಯಾಕೆಂದರೆ ಸರಿಯೋ ದಿನ ವಿಷ್ಣು ರೂಪ ತಗೊಂಡು ಜಯ ವಿಜಯರಿಗೂ ಮುಕ್ತಿ ಕೊಡಬೇಕು, ಲಕ್ಷ್ಮಣನ ಆದಿಶೇಷನಾಗಿ ಮುಂದಿನ ವಂಶಕ್ಕೆ ಕಳಿಸ್ಬೇಕು. ಅದಕ್ಕೆ ಅನಂತ ಮಾಧವರಾಗಿ ಒರಿಸ್ಸಲ್ಲಿ ಆಲ್ರೆಡಿ ಅವ್ನು ಕೃಷ್ಣ ವಂಶ ಕಲಿ ಹುಟ್ಟುಬಿಟ್ಟಿದ್ದಾನೆ. 17 ಇಯರ್ಸ್ ಈಗ ಅವನಿಗೆ. 40 ಕಿಲೋಮೀಟರ್ಸ್ ಫ್ರಮ್ ಒರಿಸ್ಸಾ ಒಂದು ಕಪಿಲಾಶ್ರಮದಲ್ಲಿ ಇವತ್ತು ನೆಕ್ಸ್ಟ್ ಕಲಿಯುಗದಲ್ಲಿ 2032 ಆಗೋಕ್ಕೆ ಇವಾಗ 17.5 ಇಯರ್ಸ್ ಯಾರಿಗೆ ಮಹಾವಿಷ್ಣುಗೆ. ಅವನ ಹೆಸರೇ ಅನಂತ ಮಾಧವ. ಇವನು ಕೃಷ್ಣ ರಾಮ ಅಂತ ಏನಿಟ್ಟಿದ್ರೆ ಅವ್ನಿಗೆ ಅನಂತ ಮಾಧವ ಅಂತ ಹೆಸರು. ಸೊ ಅಂಥವನಿಗೆ ಏನು ಎತ್ತರ ಇದ್ದಾನೆ, ಏನು ತೇಜಸ್ಸು ಗೊತ್ತಾ ಹುಡುಗ, ಅಷ್ಟು ಚೆನ್ನಾಗಿದ್ದಾನೆ. ಆ ಕಲಿಪುರುಷ ಜನಕ್ಕೆ ಗೋಚರ ಆಗೋದು ಯಾವಾಗ, ದೇವರಾಗಿ ಇವನೇ ದೇವರು ಅಂತ ಗೊತ್ತಾಗೋದು 2032. ಅಲ್ಲಿವರೆಗೂ ವಿ ಹ್ಯಾವ್ ಟು ವೆಯ್ಟ್. ಇರಲಿ, ನಮಗೆಲ್ಲ ಗೊತ್ತು, ಕೆಲವರಿಗೆಲ್ಲ ಸಂತರಿಗೆ ಗೊತ್ತು, ಕೆಲವರಿಗೆ ಸಿದ್ಧಿಪುರುಷರಿಗೆ ಗೊತ್ತು. ಆದರೆ ಆ ಥರ ನಿನಗೆ ರಾಮ ಅಯೋಧ್ಯೆಯಲ್ಲಿ ಇರಲ್ಲ, ಭದ್ರಾಚಲದಲ್ಲೇ ಗ್ಯಾರಂಟಿ. ಅಮ್ಮನವರೆಲ್ಲಿರ್ತಾಳೆ, ಕಾಮೇಶ್ವರಿ, ಅದು ಕಾಮಾಕ್ಷಿಯಲ್ಲೇ ಇರ್ತಾಳೆ. ಅದಕ್ಕೆ ಅವಳು ಯಾವತ್ತಿಗೂ ನೀವು ಯಾರೇ ಕಾಂಚೀಪುರಕ್ಕೆ ಹೋದರೆ ಅಮ್ಮನವರಲ್ಲೇ ಕೂತಿರ್ತಾರೆ ಜಗನ್ಮಾತೆ. ಯಾಕೆಂದರೆ ಇವತ್ತು ಪೀಠ ಭೂಸ್ಪರ್ಶ ಇಲ್ಲ. ಶಿವ ಎಲ್ಲಿರ್ತಾನೆ ಈಶ್ವರ ಅಂದರೆ ಪಂಚಭೂತಗಳಲ್ಲಿ ಏನಾಗಿದೆ ಮಹಾಕೂಟ್ ಅಂತಿದೆ, ಆ ಕ್ಷೇತ್ರದಲ್ಲೇ ಕೂತ್ಕೊಳ್ಳೋದು, ಬೇರೆ ಕಡೆ ಇರಲ್ಲ. 12 ಜ್ಯೋತಿರ್ಲಿಂಗನೂ ಒಂದೇ. ಕರ್ನಾಟಕದ ಒಂದು ಜ್ಯೋತಿರ್ಲಿಂಗ ಇಲ್ಲ, ಆದರೆ ಆ ಒಂದು ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗ ಈಸ್ ಈಕ್ವಲ್ ಟು 1 ಅಂದರೆ ಮಹಾಕೂಟ್ ಅಂತ. ಎಲ್ಲಿದೆ ಅಂದರೆ ಬಾಗಲಕೋಟೆಯಲ್ಲಿ ಮಹಾಕೂಟೇಶ್ವರ ಅಂತಿದೆ. ಜಗನ್ಮಾತೆ ಎಲ್ಲಮ್ಮನ್ನ ಪರಶುರಾಮ ಮತ್ತೆ ತಲೆ ಇಟ್ಟಿರೋ ಜಾಗ ಅದು ವಾಪಸ್ ಕೊಡ್ತಾನಂತೆ. ಆಗ ಆ ಈಶ್ವರ ತಪಸ್ ಮಾಡ್ತಾ ಇರೋ ಜಾಗನೇ ಮಹಾಕೂಟೇಶ್ವರ. ಅದಕ್ಕೆ ಇವತ್ತಿಗೂ ಅಲ್ಲಿ ಕೂತಿರ್ತಾನೆ. ಗಣಪತಿಯಲ್ಲಿ ಕೂತಿರ್ತಾನೆ ಅಂದರೆ ಅಷ್ಟಮಾಧವ ಕ್ಷೇತ್ರ ಅಂತ. ಅಷ್ಟಮಾಧವ ಅಂದರೆ ಇವತ್ತು ದಗಡು ಸೇಠ್ ಗಣಪತಿ ಅಂತ ಕರೀತಾರೆ ಮಹಾರಾಷ್ಟ್ರದಲ್ಲಿ, ಪೂನಾ ಹತ್ರ ಇದೆ. ಅಲ್ಲಿ ಗಣಪತಿ ಕೂತಿರ್ತಾನೆ. ಸುಬ್ರಹ್ಮಣ್ಯ ಎಲ್ಲಿ ಕೂತಿರ್ತಾನೆ, ತಿರುಚೆಂದೂರಲ್ಲಿ ಕೂತಿರ್ತಾನೆ. ಎಲ್ಲರೂ ಎಲ್ಲೆಲ್ಲೋ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಅವ್ರವ್ರ ಸ್ಟೇಜಲ್ಲೇ ಕೂತಿರೋದು. ಇವ್ರು ಸುಮ್ಮನೆ ಇಲ್ಲಿ ಕೂತಿದ್ದಾನೆ, ನಮ್ಮನೆ ಪಕ್ಕದಲ್ಲಿ ಕೂತಿದ್ದಾನೆ.